ನಮಸ್ಕಾರ, ಇದು ನಮ್ಮ ಹಣಬೇರಿ ನ್ಯೂಸ್. ಮಂಡ್ಯದ ಜೈನ ಸಮುದಾಯದಿಂದ ಇಂದು ಭಗವಾನ್ ಮಹಾವೀರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಮೆರವಣಿಗೆಯಲ್ಲಿ ಅಶ್ವ ಕುದುರೆ ವಾಹನ, ನಗರಿಗಳು, ರಾಜಸ್ಥಾನ ವಾದ್ಯಗಳಿಂದ ಕೂಡಿದ್ದು, ಇದರಲ್ಲಿ ಜೈನ ಸಮುದಾಯದ ಮಕ್ಕಳು, ಮಹಿಳೆಯರು, ಪುರುಷರು ಮೆರವಣಿಗೆಯಲ್ಲಿ ಸಾಗಿ ಜೈನದವರಿಂದ ಹೊರಟ ಈ ಮೆರವಣಿಗೆಯು ನಗರದ ಕಾಳಿಕಮ್ಮ ದೇವಸ್ಥಾನವನ್ನು ತಲುಪಿ ನಂತರ ಒಳಸರ್ಕಲ್ ಮೂಲಕ ಮತ್ತೆ ದೇವಸ್ಥಾನಕ್ಕೆ ಹಿಂದಿರುಗಿತು. ಉದ್ದಕ್ಕೂ ಜೈನ ಸಮುದಾಯದ ಯುವಕರು ಭಗವಾನ್ ಮಹಾವೀರನ ಕುರಿತು ಜೈಕಾರ ಹಾಡುತ್ತಾ ಮುಂದೆ ಸಾಗಿದರು. ಮಹಿಳೆಯರು ಸಹ ತಾವೇನು ಕಡಿಮೆ ಇಲ್ಲದಂತೆ ಮಹಾವೀರನ ಕುರಿತು ಜೈಕಾರ ಹಾಕುತ್ತಾ ಮುಂದೆ ಸಾಗಿದರು. ನಂತರ ನಮ್ಮ ಹಣಬೇರಿ ನ್ಯೂಸ್ ಜೊತೆ ಮಾತನಾಡಿದ ಜೈನ ಸಮುದಾಯದ ಮುಖಂಡರೊಬ್ಬರು ಭಗವಾನ್ ಮಹಾವೀರನ ಜಯಂತಿ ಕುರಿತು ಮಾಹಿತಿ ನೀಡಿದರು. ಸರ್ ಹೇಳಿ ಸರ್, ತಮ್ಮ ಹೆಸರು? ನಾನು ಚೇತನ್ ಕುಮಾರ್. ಈ ದಿನ ಮಹಾವೀರ ಜನ್ಮ ಕಲ್ಯಾಣಕದ ಪ್ರಯುಕ್ತವಾಗಿ ಈ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. 2624 ವರ್ಷಗಳು ಕಳೆದಿವೆ. ಭಗವಾನ್ ಮಹಾವೀರ ಸ್ವಾಮಿಯ ಸಂದೇಶವನ್ನು ಲೋಕ ಕಲ್ಯಾಣಕ್ಕಾಗಿ ಸಾರಿದ ಪ್ರತೀಕವಾಗಿ ಈ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸರ್, ಎಲ್ಲಿಂದ ಎಲ್ಲಿಗಟ್ಟ ಮೆರವಣಿಗೆ ಹೋಗ್ತದೆ? ಈ ಮೆರವಣಿಗೆ ಸುಮತಿನಾಥ ದೇವಸ್ಥಾನದಿಂದ ಪೇಟೆ ಬೀದಿ ಮುಖಾಂತರವಾಗಿ ಒಳಲು ಸರ್ಕಲ್ ಮಾರ್ಗವಾಗಿ ಮತ್ತೆ ದೇವಸ್ಥಾನಕ್ಕೆ ಒಂದು 4 ಜನ ಹೆಸರು ಹೇಳ್ಬಿಡಿ. ಇದರಲ್ಲಿ ಅಧ್ಯಕ್ಷರಾದ ಪ್ರಕಾಶ್ ಕಂಕಾನಿ ಅವರು, ಉಪಾಧ್ಯಕ್ಷರಾದ ದಿಲೀಪ್ ಶೆಟ್ಟಿ ವೇದಮುತ್ತ ಮತ್ತು ಕಾರ್ಯದರ್ಶಿಯವರಾದ ರಾಜೇಶ್ ಕೋಠಾರಿ, ಖಜಾಂಚಿ ಸದಸ್ಯರುಗಳು